2 ದಿನ ಮೊದಲೇನೆ ಅಂದ್ರೆ 23ನೇ ತಾರೀಕಿನಿಂದ ಸಂಪೂರ್ಣವಾಗಿ ಹಾಲನ್ನ ಮಾರಾಟ ನಿಷೇಧ ಮಾಡ್ತೀವಿ. ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡೋದನ್ನ ಬಂದ್ ಮಾಡ್ತೀವಿ. ಅದಾದ ನಂತರ ಸಿಗರೆಟ್ ಜರ್ದಾಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ. ಹಾಗೆ ಯಾವುದು 23, 24ನೇ ತಾರೀಕು, 25ನೇ ತಾರೀಕು ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ, ಏನು ಸಣ್ಣ ಉದ್ದಿಮೆದಾರರಿದ್ದಾರೋ ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ನಾವೆಲ್ಲರೂ ಫ್ರೀಡಂ ಪಾರ್ಕ್ ನಲ್ಲಿ ಕುಟುಂಬ ಸಮೇತರಾಗಿ ಅಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಮಾತ್ರ 60ರಿಂದ 65 ಸಾವಿರ ಬೇಕರಿಗಳಿದೆ. ಅವರು ಅಂತ ಹೇಳಿದ್ರೆ ಅವರ ಕುಟುಂಬಸ್ಥರು ಅಂದ್ರೆ 1 ಲಕ್ಷ ಚಿಲ್ಲರೆ ಆಗ್ತದೆ. ಅವರೆಲ್ಲರೂ ಒಗ್ಗೂಡಿ ನಾವು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆ ಕರೆ ನೀಡ್ತಾ ಇದ್ದೇವೆ. ಪೇಟಿಎಂನವರು, ಫೋನ್ ಪೇ ಅವರು, ಗೂಗಲ್ ಪೇ ಅವರು ನಮ್ಮ ಅನುಮತಿ ಇಲ್ಲದೇನೆ ತೆರಿಗೆ ಅಧಿಕಾರಿಗಳಿಗೆ ಯಾವ ರೀತಿ ನಮ್ಮ ಒಂದು ಟ್ರಾನ್ಸಾಕ್ಷನ್ ನೀಡಿದಿರಿ, ಬ್ಯಾಂಕ್ನವ್ರು ನೀಡಿಲ್ಲ, ನೀವು ಯಾಕೆ ನೀಡಿದ್ರಿ, ಅದನ್ನ ತಗೊಂಡು ಅದನ್ನೇ ಆಧಾರವಾಗಿ ಇಟ್ಕೊಂಡು ಬರೀ ಫೋನ್ ನಂಬರ್ ಇಟ್ಕೊಂಡು ನೀವು ಯಾವ ಆಧಾರದ ಮೇಲೆ ನಮಗೆ ನೋಟಿಸ್ ಅನ್ನ ಕಳಿಸ್ತಾ ಇದ್ದೀರಿ. ಇದು ಅಸಂಬದ್ಧವಾಗಿ. ಯಾಕೆಂದ್ರೆ ನಾವು ಹಾಲು ಮಾರಿರೋದು ಅದು ನಿಮ್ಮನೆಗೆ ಹಾಕಿರೋ ಹಾಲು, ತರಕಾರಿ ನಿಮ್ಮನೆಗೆ ಹಾಕಿರೋ ತರಕಾರಿ, ಹಣ್ಣು ನಿಮ್ಮನೆಗೆ ಕಳಿಸಿರೋ ತರಕಾರಿ ಹಣ್ಣು, ಅದನ್ನ ನೀವು ಇಟ್ಕೊಂಡು ನಮಗೆ ತೆರಿಗೆಯನ್ನು ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ತೆರಿಗೆಯನ್ನು ಹಾಕಿದಿರಿ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಕಟ್ಟಂತ ಒಂದು ನಿರ್ಧಾರವೇ ಇಲ್ಲ ನಮಗೆ.